ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಹಾಲು ಬಿಸಿಗಿಟ್ಬಿಟ್ಟು ಮತ್ತು ನಾನು ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಫಸ್ಟು ನನಗೆ ಟೀ ಕುಡಿಬೇಕು, ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಫಸ್ಟ್ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿಬಿಟ್ಟು ಕುಡಿದು ಅದಾದಮೇಲೆ ನಾನು ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸ್ಟ್ರಾಂಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಟೀ ಕುಡಿದ್ಬಿಟ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಕೆಲಸಗಳೆಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ನಾನಿಲ್ಲಿ ಟೀ ಕುಡಿತೀನಿ. ಟೀ ಕುಡಿತಾ ಹಾಗೆ ಒಂದು 5 ನಿಮಿಷ ಪೇಪರ್ನ ಓದ್ತೀನಿ. ಪೇಪರೆಲ್ಲ ಓದಾದಮೇಲೆ ಅದ್ರ ಜೊತೆ ಟೀನೂ ಕುಡಿದ್ಬಿಡ್ತೀನಿ. ಅಟ್ ಅ ಟೈಮ್ 2 ಕೆಲಸ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳಿಗೂ ಟೆನ್ಷನ್ ಇರುತ್ತೆ. ತಿಂಡಿ ಮಾಡಬೇಕು, ಮಕ್ಕಳು ಸ್ಕೂಲ್ಗೆ ರೆಡಿ ಮಾಡಬೇಕು, ಇದಿಷ್ಟು ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಮಧ್ಯ ಬೆಳಗ್ಗೆ ನಾವು ಸ್ವಲ್ಪ ನಮಗೋಸ್ಕರ ಟೈಮ್ ಕೊಟ್ಕೊಂಡು ಆ ದಿನನ ಟೆನ್ಷನ್ ಫ್ರೀಯಾಗಿ ನಾವು ಪ್ರಾರಂಭ ಮಾಡಿದರೆ ಆ ದಿನ ಎಲ್ಲ ನಾವು ಆರಾಮಾಗಿ ಕೆಲಸ ಮಾಡಿಕೊಂಡು ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೇ ಟೆನ್ಷನ್ ಫ್ರೀಯಾಗಿರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೋಡ್ತಾ ಇರ್ಬೋದು ನನ್ನ ಪಾಟ್ ಸ್ವಲ್ಪ ರೀಪಾಟ್ ಮಾಡಬೇಕು. ಗಿಡ ಎಲ್ಲ ಸ್ವಲ್ಪ ಒಣಗೋಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ರೋಸ್ ಬಿಟ್ಟಿದೆ. ಆರೆಂಜ್ ಕಲರ್ ರೋಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಾರ್ಮಲಿ ಹೂವನ್ನ ಪಾಟಲ್ಲಿರೋ ಹೂವನ್ನ ಕೀಳಲ್ಲ, ಹಾಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಬಿಡ್ತೀನಿ. ಹ್ಯಾಂಗಿಂಗ್ ಪಾಟ್ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಅದಾದಮೇಲೆ ನಾನು ಸ್ವಲ್ಪ ಮನೆ ಒಳಗಡೆ ಬಂದು ಇನ್ನು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಬೇಗ 8 ಗಂಟೆ ಹೊತ್ತಿಗೆ ಎಲ್ಲ ತಿಂಡಿ ಆಗಿಬಿಡ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ತಾಯಿದ್ದೆ. ತಿಂಡಿ ಎಲ್ಲ ಮಾಡಿಟ್ಟು ಆಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಹೂವನ್ನ ಕಿತ್ಕೊಂಡು ಬರ್ತೀನಿ. ಇದು ಸೂಜಿ ಹೂವು. ಒಂದು ಚಿಕ್ಕ ಗಿಡ ತಂದು ಹಾಕಿದ್ದಿದ್ದು ಎಷ್ಟು ದೊಡ್ಡದಾಗಿದೆ ಅಂತಂದರೆ ಅದು ಹಬ್ಬುತ್ತೆ. ಎಷ್ಟು ತುಂಬ ಚೆನ್ನಾಗಿ ಹೂ ಬಿಡುತ್ತದೆ ಆ್ಯಕ್ಚುಲಿ. ಅದಾದಮೇಲೆ ಗರಿಕೆನ ಗರಿಕೆ ಕಿತ್ಕೊಂಡಾದಮೇಲೆ ಇನ್ನೊಂದು ಕಡೆ ಇದು ಜಾಜಿ ಏನೋ ಹೇಳ್ತಾರೆ, ಈ ಹೂವು ನನಗೆ ಅಷ್ಟು ಗೊತ್ತಿಲ್ಲ. ಸೊ ಆ ಹೂವೆಲ್ಲನೂ ಕಿತ್ಕೊಂಡು ಬಂದೆ. ಆಮೇಲೆ ದಾಸವಾಳ, ರೋಸು ಅದಷ್ಟು ಗಿಡ ಕಿತ್ಕೊಂಡ್ಬಂಡೆ. ಇಷ್ಟು ಹೂ ಸಿಕ್ತು ನಾನು ನೆಟ್ಟಿರೋಂಥ ಗಿಡದಲ್ಲಿ. ಈ ಹೂಗಳನ್ನ ನಾವು ಗಿಡಗಳು ಹಾಕಿ ಅದೇ ಗಿಡದಲ್ಲಿ ಹೂ ಕಿತ್ಕೊಂಡು ತಂದು ಪೂಜೆ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ ಮತ್ತು ಮನಸ್ಸಿಗೆ ಒಂಥರ ಏನೋ ಖುಷಿ ಕೊಡುತ್ತೆ. ಇಲ್ಲಿ ನಂಜುಬಟ್ಲು ಸಮೇತ ನಾನು ಕಿತ್ಕೊಂಡು ಬಂದಿದ್ದೀನಿ. ಆ ಹೂವೆಲ್ಲನೂ ಫಸ್ಟ್ ನಾನು ಕಟ್ಟಿಬಿಡ್ತೀನಿ. ಹೂ ಕಟ್ಟೆಲ್ಲ ಆದಮೇಲೆ ನಾನು ನಮ್ಮ ಮನೇಲಿರುವಂತಹ ಬುದ್ಧನ ಸ್ವಲ್ಪ ಡೆಕೋರೇಷನ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ನೀರು, ಜಾವದ ಪೌಡರು ಮತ್ತು ಏನು ದಾಸವಾಳ ಹೂವು ಯಾವುದು ಹೂವಿರುತ್ತೆ ಆವತ್ತು ಆ ಹೂವನ್ನ ಹಾಕಿ ಡೆಕೋರೇಷನ್ ಮಾಡ್ತೀನಿ. ಅದಾದಮೇಲೆ ಹೂ ಕಟ್ಟಿದ್ದಕ್ಕೆ ಸುಮಾರು ಒಂದು ಅರ್ಧ ಮಾರಷ್ಟು ಹೂ ಸಿಕ್ತು. ಅದಾದಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿದೆ. ಗಿಡಗಳಿಗೆ ದಿನ ನೀರು ಹಾಕಿದಷ್ಟು ಅದು ಫ್ರೆಶ್ ಆಗಿರುತ್ತೆ. ಮತ್ತು ನೀರನ್ನು ನಾವು ಸ್ವಲ್ಪ ಮಳೆ ರೀತಿ ಸ್ಪ್ರೇ ಮಾಡಿ ಹಾಕಬೇಕು. ಆವಾಗ ಗಿಡಗಳಲ್ಲಿರುವಂತಹ ಪಾಟಲ್ಲಿರುವಂಥ ಮಣ್ಣು ಕೊಚ್ಚಿ ಹೋಗಲ್ಲ, ಗೊಬ್ಬರ ಪಾಟಲ್ಲೇ ಉಳ್ಕೊಳ್ಳುತ್ತೆ. ಆವಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದೆ ಬಾಗಿಲಿಗೆ. ರಂಗೋಲಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಆ ಕಡೆ ಒಂದು ಈ ಕಡೆ ಒಂದು ಹೂ ಇಟ್ಬಿಟ್ಟು ನೋಡೋಕ್ಕೆ ಬಾಗಿಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ತುಳಸಿ ಗಿಡಕ್ಕೆ ಕುಂಕುಮ ಹಚ್ಚಿಬಿಟ್ಟು ತುಳಸಿ ಮುಂದೆ ರಂಗೋಲಿ ಹಾಕಿದೆ. ಇವಾಗ ನೋಡ್ತಾ ಇರ್ಬೋದು ನಮ್ಮ ಮನೆ ಡೋರ್ ಈ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗನ ಸ್ಕೂಲಲ್ಲಿ ಇವತ್ತು ಸ್ಪೋರ್ಟ್ಸ್ ಕ್ಯಾಪ್ಟನ್ ಸೆಲೆಕ್ಟ್ ಆಗಿರೋದಕ್ಕೆ ಬ್ಯಾಡ್ಜ್ ಕೊಡ್ತಾಯಿದ್ರು. ಸೊ ಹಾಗಾಗಿ ನನ್ನ ಮಗನ ಸ್ಕೂಲ್ ಹತ್ರ ಹೋದೆ. ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ನಾನು ಹೋಗೋ ಅಷ್ಟರಲ್ಲಿ ಮಕ್ಕಳೆಲ್ಲ ಫೀಲ್ಡಲ್ಲಿ ಇದ್ದರು.
What as the newly elected leaders march forward in unison. Accompanied by their house mistresses, their steps echo determination and ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.